ಲಾಸ್ಟ್ ಟೈಮು ಸ್ಟಾಲಿಂದ ಜಯನಗರ ಸ್ಟಾಲಿಂದ ನಾನು ಬರಬೇಕಾದ್ರೆ ಆಟೋ ಬುಕ್ ಮಾಡಿ ಪೂರ್ವಿಗೆ ಲಗೇಜ್ ಜೊತೆ ಕಳಿಸ್ತಾ ಇದ್ದೆ. ಆ ಟೈಮಲ್ಲಿ ಗೊರಗುಂಟೆಪಾಳ್ಯದಲ್ಲಿ ಒಂದು ಸಿಗ್ನಲ್ ಹತ್ರನೇ ಒಂದು ಆ್ಯಕ್ಸಿಡೆಂಟ್ ಆಗಿದೆ. ಅದನ್ನು ನೋಡಿದ್ದಾನೆ ಇವನು. ಸೊ ಅದಾದಮೇಲೆ ಇವನಿಗೆ ಗೊತ್ತಿಲ್ಲದೆ ನಾನು ಈ ಆಡಿಯೋ ರೆಕಾರ್ಡ್ ಮಾಡಿದೆ. ನಿಜವಾಗ್ಲೂ ಕೆಲವೊಂದನ್ನು ತಿಳ್ಕೊಬೇಕು ಅನ್ನೋ ಅವ್ರಿಗೆ ಗೊತ್ತಿಲ್ಲದೇ ನಾವು ಅದನ್ನು ಕೇಳಿದಾಗಲೇ ಅರ್ಥ ಆಗೋದು. ಸೊ ಹಂಗಾಗಿ ಈ ವಿಷಯ ನಂಗೆ ಗೊತ್ತಾಗಿದ್ದು ಆವಾಗಲೇ. ಬಟ್ ಮಗು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ತುಂಬ ಕಷ್ಟ ಇದೆ. ಆರ್ಟಿಫಿಷಿಯಲಾಗಿ ಕೇಳಿದ್ರೆ ಮಕ್ಳುಗಳು ಹೇಳಲ್ಲ, ಬಾಯಿಂದನೇ ಬರಬೇಕದೆಲ್ಲ. ಸೊ ಕೆಲವೊಂದು ಸಾರಿ ಅನಿಸುತ್ತೆ ನಿಜ ಮಕ್ಕಳು ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲವೇ ಅಲ್ಲ. ಬಟ್ ಅವು ಎಷ್ಟು ಪ್ರೀತಿ ಇಟ್ಕೊಂಡಿರ್ತವೆ ಅಂತ ನಮಗೆ ಗೊತ್ತಾಗೋದು ಇಂಥ ಒಂದು ಪರಿಸ್ಥಿತಿಲೇ, ನೋವಿನ ಪರಿಸ್ಥಿತಿಲಿ ತುಂಬ ಚೆನ್ನಾಗಿ ಅವು ತಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಬಿಡ್ತಾರೆ. ನಾನು ಹೋಗ್ಬಾರ್ದು? ಯಾಕಪ್ಪ ಹೋಗ್ಬಾರ್ದು? ಹೋಗ್ಬೇಡ ಅಷ್ಟೇ. ಏನು ಮಮ್ಮಿ ಮೇಲೆ ಅಷ್ಟೊಂದು ಪ್ರೀತಿ ಉಕ್ಕರಿತೈತಾ? ಯಾಕೆ ಹೊಳ್ತಿದ್ಯಾ? ಯಾಕೆ ಹೇಳ್ತಿದ್ಯಾ? ಏನು ಕೇಳು, ಏನು ಹೇಳು, ಏನಾಯ್ತು? ಹೊಳ್ತಾ ಇದೆಯಾ ಮತ್ತೆ? ಏನಿಲ್ಲ ಅಂತೀಯಾ? ಕಣ್ಣಲ್ಲಿ ನೀರು ಬರ್ತೈತೆ ಕಣೋ. ಏನು ಹೇಳು, ಏನಾಯ್ತು? ಏನಿಲ್ಲ ಅಂತ ಹೇಳ್ತೀಯಾ? ಏನಾಯ್ತು? ಆಕ್ಸಿಡೆಂಟ್ ನೋಡಿ ಭಯ ಆಯ್ತಾ? ಅದಕ್ಕೆ ಈಚೆಗೆ ಹೋಗ್ಬೇಡ ಅಂತೀನಿ. ಆಕ್ಸಿಡೆಂಟ್ ನೋಡ್ರಿ ಏನು ಎಲ್ರಿಗೂ ಆಕ್ಸಿಡೆಂಟ್ ಆಯ್ತದ? ಏನೋ ನಮ್ಮ ಮನೆ ಬೇರೆ ಇದ್ದಂಗೆ ಆಯ್ತದ ಬಿಡು. ಏನು ಮಾಡ್ತೀವಿ? ದುಡಿಬೇಕು ತಾನೆ ಮತ್ತೆ ಮನೆ ಕುತ್ಕೊಂಡು. ನೀನು ಚಿಕ್ಕೋನ್ ತಾನೆ, ನೀನೆಲ್ಲ ನೋಡ್ಕೋಬೇಕು ತಾನೆ. ಮತ್ತೆ ಖರ್ಚು ಮಾಡಿಸ್ತೀಯಾ ಒಂದಷ್ಟು? ಎಲ್ರಿಗೂ ಆಕ್ಸಿಡೆಂಟ್ ಆಗಲ್ಲಪ್ಪ, ಅವ್ರ ಹಣೆ ಬರ ಇದ್ದಂಗೆ ಆಗುತ್ತೆ. ಏನು ಮಾಡ್ತೀಯ? ನೀನು ಆಕ್ಸಿಡೆಂಟ್ ನೋಡು ಅಂತ ಹೇಳಿದಾರೆ ಯಾರು? ನೋಡ್ಬಾರ್ದಾಗಿತ್ತು ನೀನು. ಅದನ್ನ ನೋಡ್ಬಿಟ್ಟು ನನ್ನ ಆಚೆಗೆ ಹೋಗ್ಬೇಡ ಅಂದ್ರೆ ಏನು ಜೀವನ ಹಂಗೆ ನಡ್ಬಿಡ್ತದ? ಮಮ್ಮಿಯ ಮೇಲೆ ಅಷ್ಟೊಂದು ಪ್ರೀತಿನಾ? ನಿಜವಾಗ್ಲು ಪ್ರೀತಿನಾ? ಯಾಕೆ ಮಮ್ಮಿ ಇರಲ್ಲ, ನಾನು ಬಿಟ್ಟು ಹೋಗ್ಬಿಡ್ತದೆ ಅಂತ ಭಯನಾ? ಅಳ್ಬೇಡ ಬಾ. ಯಾಕೆ ಅಳ್ತಾ ಇದೀಯಾ? ಮೈಲಿ ಬಾ. ಅಳ್ಬೇಡ. ಯಾಕೆ ಅಳ್ತಾ ಇದೀಯಾ? ಅಳ್ಬೇಡ್ದು. ಅಲ್ಲಿ ಯಾರ್ದು ಆಕ್ಸಿಡೆಂಟ್ ನೋಡ್ಕೊಬಂದು ಇಷ್ಟೊಂದು ಅಳ್ತಾರೆ? ನೀನು ನೋಡು ಅಂತ ಹೇಳ್ತಾರೆ ಯಾರು? ಅಳ್ಬೇಡ, ಸುಮ್ಮನೆ ಇರು. ಈಚೆಗೆ ಹೋಗ್ಬೇಡ. ಜೀವ ಹೆಂಗ್ ನಡೀತದೆ ಹೇಳು? ಏನು ಮಾಡ್ತಪ್ಪ, ನಮ್ಮ ಮನೆ ಬರ ಅನ್ಬೋಸೋಕೆ ಹಿಂಗೆ ಬಂದಿದ್ದೀವಿ. ಎರಡೆರಡು ಸಾರಿ ಜೀವನದಲ್ಲಿ ಈ ಥರ ಆಕ್ಸಿಡೆಂಟ್ ಆಗಿ ಜೀವನನೇ ಕಳ್ಕೊಂಡಿದ್ದೀನಿ ನಾನು. ಆದರೂ ರೋಡಲ್ಲಿ ಭಯ ಆಗುತ್ತೆ ಗೊತ್ತಾ ಹೋಗ್ಬೇಕಾದ್ರೆ. ನಾನು ಹೋಗ್ಬೇಡ ಅಂದರೆ ಪ್ರತಿಯೊಂದು ಕೆಲಸ ನಾನೇ ನಿಭಾಯಿಸ್ಬೇಕು ತಾನೆ. ನೀನು ಸ್ಕೂಲ್ ಬಿಡ್ಬೇಕಾದ್ರೂ ರೋಡಲ್ಲಿ ಹೋಗ್ಬೇಕು ತಾನೆ. ನೀನು ಹಿಂಗೆ ಹೇಳಿ ನನಗೆ ಎದುರಿಸಿದ್ರೆ ನಾನೇನು ಮಾಡ್ಬೇಕು ಹೇಳು? ಮತ್ತೆ ಏನಾಗಲ್ಲ, ದೇವ್ರು ಇಟ್ಟಂಗೆ ಆಯ್ತೈತೆ. ಇವು ಇಷ್ಟೇ ಆಗ್ಬಿಟ್ಟೈತೆ. ಏನು ಮಾಡ್ತೀಯ? ನೀನು ಇರೋವರೆಗೂ ಹೆಂಗೋ ನೋಡ್ಬಿಟ್ಟು ನೀನು ಒಂಚೂರು ದೊಡ್ಡವನಾಗ್ಬಿಡು ಸಾಕು ಬೇಗ. ಏನು ನಾನು ಸತ್ತೋಗ್ಬಿಡ್ತೀನಿ ಅಂತ ಭಯ ನಿಂಗೆ? ಏನಾಗಲ್ಲ ಬಿಡು, ಧೈರ್ಯ ತಗೋ ನೀನು ಅಷ್ಟೇ. ನಾನು ಇಲ್ಲಾಂದ್ರೆ ನೀನು ಬದುಕ್ತೀನಿ ಅಂತ ಧೈರ್ಯ ತಗೋ, ಗೊತ್ತಾಯ್ತಾ? ಈಚೆಗೆ ಹೋಗ್ಬಿಡ ಅಷ್ಟೇ. ಈಚೆಗೆ ಹೋಗ್ಬಾರ್ದು. ಅಕಸ್ಮಾತ್ ನಾನು ಸತ್ತೋದ್ರೆ ಯಾರ ಹತ್ರ ಹೋಯ್ತೀಯಾ? ಏನ್ ಮಾಡೋಣ? ಅಲ್ಲ, ನಾನು ಇಲ್ಲ ಅಂದ್ರೆ ಯಾರ ಹತ್ರ ಹೋಯ್ತೀಯಾ? ಗೊತ್ತಿಲ್ಲ ಅಂದ್ರೆ ನಿಮ್ಮ ಅಪ್ಪನ ಹತ್ರ ಹೋಯ್ತೀಯಾ? ಹೋಗು, ನಿಮ್ಮ ಅಪ್ಪ ತಾನೆ. ಸರಿ ಹೇಳ್ಬೇಡ, ಮನೆಗೆ ಹೋಗೋ ಟೈಮ್ ಆಯ್ತು. ಅದಕ್ಕೆ ಈಚೆಗೆ ಹೋಗೋಣ ಅಂತಿಲ್ಲ. ಈಗ ಏನಾಗಲ್ಲ, ನಾನು ಧೈರ್ಯವಾಗಿದ್ದೀನಿ. ನೀನೇನು ಅನ್ಕೋಬೇಡ, ಆರಾಮಾಗಿರು. ಯಾಕೆ ಹಂಗೆ ಆಡ್ತೀಯ? ಏನಾಗಲ್ಲ, ಸುಮ್ಮನೆ. ನೀನು ಇಷ್ಟೊಂದೇ ತಿಳ್ಕೊಂಡ್ರೆ ಹೆಂಗೆ?
ಅಷ್ಟು ಹೋದ್ರೆ ಇನ್ನೊಂಥರ ಭಯ, ಇಲ್ಲಿ ಬಂದ್ರೆ ಇನ್ನೊಂಥರ ಭಯ ಆಯ್ತದೆ. ಅಷ್ಟ್ಲಿಗೆ ಹೋದ್ರೆ ಯಾವ ಥರ ಭಯ? ಅಲ್ಲಿ ಏನೋ ಆಗ್ಬಿಡ್ತದೆ ಅಂತ ಭಯ ಅಂದ್ರೆ. ನನಗ ಹ್ಮ್ ಅಷ್ಟ್ಲಿಗೆ ಹೋದಾಗ ಹಂಗೆ ಯೋಚನೆ ಮಾಡ್ತಿದ್ದ, ಹಂಗೆ ಮಾಡ್ತಿದ್ದ. ಇನ್ನೇನು ಇಲ್ಲಿ ಬಂದ್ರೆ ಏನೋ ಒಂಥರ ಭಯ. ಇಲ್ಲಿ ಬಂದ್ರೆ ಇನ್ನೊಂದು ಇನ್ನು ಭಯ ಬಂದೈತೆ. ಸುಮ್ಮನೆ ಹೇಳೋ ಮತ್ ಕೇಳು. ನೀನ್ ಮಾಡು 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 ಆದ್ರೆ ನಾನು ಬೇಡ ಅಂತಿಲ್ಲ. ಆ ಸಲ 3 ಸಲ ಅಲ್ಲ ಗುದ್ಕೊಂಡಿದೀವಿ. ನಾನೇ ಗೊತ್ತಿಲ್ಲ, ನಾಳೆ ಈಚೆಗೆ ನೀರು ಕೊಡು ಕುಡಿಬೇಕು ಬಾಯಾರಿಕೆ.